लक्ष्मीकांत अण्णा की जय। यस ಈಗ ನಮ್ಮ ಕಲಬುರಗಿ ರೊಟ್ಟಿ ಇದು ಉತ್ಪಾದನೆ ಒಂದು ಟ್ರಯಲ್ ಸ್ಟಾರ್ಟ್ ಆಗಿದ್ದು 13ನೇ ಮಾರ್ಚ್ 2024, 2 ವರ್ಷ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಈಗ ಲಾಸ್ಟ್ ಒಂದು 6 ಮಂತ್ಸಿಂದ ಎಕ್ಸ್ಪೋರ್ಟ್ ಕಲಬುರಗಿ ರೊಟ್ಟಿ ಮಾಡಬೇಕಂತ ಕೃಷಿ ಇಲಾಖೆ ಮತ್ತು ಜಿಲ್ಲಾಡಳಿತ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಷ್ಟಮ್ ಟ್ರೇಡರ್ಸ್ ಪೂನಾದವರು ಏನಿದೆಲ್ಲ ರೊಟ್ಟಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಮುಂದೆ ಬಂದರು. ಅವರು ಸಹಿತ ರಿಸರ್ಚ್ ಎಲ್ಲ ಮಾಡಿ ಒಂದು ಇಷ್ಟೊಂದು ರೊಟ್ಟಿ ಈ ಕಂಟ್ರಿ ಕಳಿಸ್ಬೋದು ಅಂದ್ರೆ ಒಂದು 3 ಕಂಟ್ರೀಸ್ ಈಗ ಸದ್ಯ ಆಗಿದೆ, US, ಕೆನಡಾ ಮತ್ತು ಆಸ್ಟ್ರೇಲಿಯಾ. ಅವ್ರದ್ದು ಆ್ಯಕ್ಚುಲಿ ಏನಿದೆ ಅಂದ್ರೆ ದೇ ಆರ್ ಎಕ್ಸ್ಪೋರ್ಟಿಂಗ್ 25 ಕಂಟ್ರೀಸ್ ಟೋಟಲ್. ಸೊ ನಾವು ಅವ್ರ ಜೊತೆಗೆ 3 ವರ್ಷದ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ಒಪ್ಪಂದ. 1 ಲಕ್ಷ ರೊಟ್ಟಿ 1 ವರ್ಷ. ಅದು ಆ್ಯಕ್ಚುಲಿ ಇಟ್ ಈಸ್ ಎ ಫಾರ್ಮಲ್ ಮಿನಿಮಮ್ 1 ಲಕ್ಷ ರೊಟ್ಟಿ, ಬಟ್ ಮಂತ್ಲಿ 25,000 ಕಳಿಸ್ಬೇಕಂತ ಪ್ರಯತ್ನ ನಡೀತಾ ಇದೆ. ಸೊ ಇದೇ ರೀತಿಯಾಗಿ ಈಗ 3 ಕಂಟ್ರೀಸ್ ಆಗಿದೆ. ಮುಂದಿನ ದಿವಸದಲ್ಲಿ ಇನ್ನೂ ಒಂದು 5 ಕಂಟ್ರಿ ಆ್ಯಡ್ ಆಗ್ತವೆ. ಸೊ ಕ್ವಾಂಟಿಟಿ ಹೆಚ್ಚಾಗ್ತದೆ. ನಮ್ಮಲ್ಲಿ ಏನು ಸಾವಿರಾರು ಹೆಣ್ಮಕ್ಳೇನು ಕಲಬುರಗಿ ರೊಟ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಒಳ್ಳೆಯ ಆದಾಯ, ಒಳ್ಳೆಯ ಬೆಲೆ ಸಿಗ್ತದೆ. ಇದರಿಂದ ನಮ್ಮ ಕಲಬುರಗಿ ರೊಟ್ಟಿಗೆ ಒಂದು ಪ್ರೋತ್ಸಾಹ ಸಿಗ್ತದೆ. ಈಗ ಅವರು 25 to 30 rupees ಒಂದು ರೊಟ್ಟಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಅವರು ರಾ ರೊಟ್ಟಿ ಮಾರೋದು ಮಾತ್ರ 5 ರೂಪಾಯಿಗೆ, ಪ್ಯಾಕಿಂಗ್ ಬ್ರ್ಯಾಂಡಿಂಗ್ ಮಾಡಿದ್ರೆ ನಾವು 12 ರೂಪಾಯಿಂದ 15 ರೂಪಾಯಿಗೆ ನಾವು ಮಾರ್ತಾಯಿದ್ದೀವಿ ಒಂದು ರೊಟ್ಟಿಗೆ, 12 to 15 rupees. ಎಕ್ಸ್ಪೋರ್ಟ್ ಆದಾಗ 25 to 30 rupees ಆಗ್ತಾಯಿದೆ, ಅಂದರೆ ಆಲ್ಮೋಸ್ಟ್ ಲೈಕ್ ಡಬಲಿಂಗ್ ಆಗ್ತಾಯಿದೆ. ಸೊ ಆದಾಯ ಅವ್ರಿಗೆ ಹೆಣ್ಮಕ್ಳದ್ದು ಡಬಲ್ ಆಗ್ತದೆ. ಮತ್ತು ಫಿಕ್ಸ್ಡ್ ಇನ್ಕಮ್ ಬರ್ತದಲ್ರಿ, ವರ್ಷ 1 ಲಕ್ಷ ರೊಟ್ಟಿ 2-3 ಲಕ್ಷ ರೊಟ್ಟಿ ಮಾರಾಟ ಆದರೆ ಫಿಕ್ಸ್ಡ್ ಆದಾಯ ಬರ್ತದೆ. ಅದಕ್ಕೆ ನಾವು ಕಲಬುರಗಿ ಕೃಷಿ ಇಲಾಖೆಯಿಂದ, ಜಿಲ್ಲಾಡಳಿತದಿಂದ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಉಸ್ತುವಾರಿಯಲ್ಲಿ ಏನಿದೆಲ್ಲ ಅವರೊಂದು ಸೂಪರ್ವಿಷನಲ್ಲಿ ನಾವು ಇದು ಪ್ಯಾಕಿಂಗ್ ಮಷಿನ್, ವ್ಯಾಕ್ಯೂಮ್ ಪ್ಯಾಕಿಂಗ್ ಮಷೀನು ಮತ್ತು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಒಂದು ರೊಟ್ಟಿ ಸೆಂಟರ್, ಕಲಬುರಗಿ ರೊಟ್ಟಿ ಸೆಂಟರ್ನ ಸಹಿತ ಮುಂದಿನ ದಿವಸದಲ್ಲಿ ಆಲ್ರೆಡಿ ವರ್ಕ್ ನಡೀತಾ ಇದೆ. ಒಂದು 15 ಡೇಸಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತದೆ. ಈಗ ನಮ್ಮ ಇದೊಂದು ಕಲಬುರಗಿ ರೊಟ್ಟಿ ಒಂದು ಸಲ ಎಕ್ಸ್ಪೋರ್ಟ್ ಆಯಿತು ಅಂದರೆ ಈಗ ಆಲ್ರೆಡಿ ನಮ್ಮ ಹೆಣ್ಮಕ್ಳದ್ದೇನು ಪ್ರಯತ್ನ ಇದೆ ಅದು ಫಲಕಾರಿ ಆಗ್ತದೆ ಅಂತ. ಈಗ ನಾವು ಪೋಸ್ಟಲ್ ಡಿಪಾರ್ಟ್ಮೆಂಟ್, ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಈಗ ಸದ್ಯ ಏರ್ ಕೊರಿಯರ್ಲಿಂದ ಹೋಗ್ತಾ ಏರ್ ಕಾರ್ಗೋಲಿಂದ. ನೆಕ್ಸ್ಟ್ ಮುಂದಿನ ದಿವಸದಲ್ಲಿ ಈಗ ಈ ಮಿಡ್ಲ್ ಈಸ್ಟ್ ಟೆನ್ಷನಿಂದ ಇದು ಸಮಸ್ಯೆ ಇದೆ. ಮುಂದಿನ ದಿವಸದಲ್ಲಿ ನಾವು ಸೀಲಿಂದ ಕಳಿಸ್ತೇವೆ. ಅವಾಗ 10,000 ರೋಟೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆವಾಗ ನಮ್ಮದು ಒಂದು ಕಂಟೈನರ್ ಮೂಲಕ ಇದೆಲ್ಲ ಹೋಗ್ತದೆ. ಅದು 1 ಮಂತ್ ಕಂಟೈನರ್. ಇದರ ಗಾಳಿಯಿಂದ ಹೋದರೆ ಇಟ್ ಗೋ ಇನ್ 3 days. ಅದು ಶಿಪ್ಪಿಂದ ಹೋದರೆ 29 days ತೊಗೊಳುತ್ತೆ, 1 ಮಂತ್ ಆಗುತ್ತೆ. ಸೊ ನಾವೆಲ್ಲ ಅವೆಲ್ಲ ಕೀಪಿಂಗ್ ಕ್ವಾಲಿಟಿ ಮತ್ತು ಅಲ್ಲಿಗೆ ಹೋದ್ಮೇಲೆ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗಲ್ದಂಗೆ ಏರ್ ಟೈಟು ಪ್ಯಾಕಿಂಗ್ ಎಲ್ಲ ಮಾಡಿ ನಾವು ಕಳಿಸೋಂಥ ವ್ಯವಸ್ಥೆ ಮಾಡ್ತೀವಿ. ರೀಜನ್ದು ಇವು ಏನು ಪ್ರಾಡಕ್ಟ್ಸ್ ಅದಾವ ಅದ್ರಾಗ ನಾವು ಮೇನ್ ನಮ್ದೇನು ಜೋಳದ ರೊಟ್ಟಿ, ಬಾಜ್ರಾ ರೊಟ್ಟಿ ಇದೆಲ್ಲ ಬೇರೆ ಬೇರೆ ದೇಶದ ರಿಕ್ವೈರ್ಮೆಂಟ್ ಅದ ರೀ. ಅದ್ರ ರಿಸರ್ಚ್ ಮಾಡಿದ್ಮೇಲೆ ನಮ್ಗೆ ಗುರ್ತಾಯ್ತು ಅವ್ರದ್ದು ಎಷ್ಟು ಕೆಪಾಸಿಟಿ ಅದ, ಏನದ. ಅದ್ರ ಸಲುವಾಗಿ ನಾವು ಈಗ ಅರೌಂಡ್ 10,000 ರೊಟ್ಟಿ ನಾವು ಅಮೇರಿಕಾ ಕಳ್ಸೋಕ್ಕೆ ಪ್ಲ್ಯಾನ್ ಅದ ರೀ ನಮ್ದು ತಿಂಗಳ. ಓಕೆ, ಆ ಥರ ಆಸ್ಟ್ರೇಲಿಯಾಗೆ 10,000 ಕಳಿಸ್ತೀವಿ, ಕೆನಡಾಕ್ಕೆ ಒಂದು 5,000 ಕಳಿಸ್ತೀವಿ. ಆ ಥರ 25,000 ಟೋಟಲ್ ರೊಟ್ಟಿ ಹೋಗ್ತಾವ್ರಿ ಈಗ. ಹಂಗೆ ಆಮೇಲೆ ಬೇರೆ ಬೇರೆ ಪ್ರಾಡಕ್ಟ್ಸು ನಾವು ಮಾಡೋರಿದ್ದೀವಿ. ಹಂಗೆ ಇದು ಎಲ್ಲ ಕೊಲಾಬಿಲಿಟಿಲಿ ತಯಾರಾಗ್ತಾರೆ. ಯಾಕಂತಂದರೆ ಒಬ್ಬರ ಕೈಲೇ ಎಲ್ಲ ಮಾಡೋದಾಗಲ್ಲ. ಫಾರ್ಮರ್ಸು, ರೈತರು ಎಲ್ಲ ಜೋಳ ಬೆಳಿತಾರೆ. ಓಕೆ, ಮತ್ತು ಆಮೇಲೆ ಎಲ್ಲ ಲೇಡೀಸ್ ಗ್ರೂಪ್, ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಜೋಳದ ರೊಟ್ಟಿ ಮಾಡಿ ಅವರೆಲ್ಲ ಹಾರ್ಡ್ ವರ್ಕ್ ಮಾಡ್ತಾರೆ. ಹಂಗೆ ನಾವೆಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಮತ್ತು ನಮ್ಮ ಜೊತೆ ಇಂಡಿಯಾ ಪೋಸ್ಟ್ದವರು ಅವರೆಲ್ಲ ನಮಗೆ ಹೆಲ್ಪ್ ಮಾಡಿ ನಮ್ಮ ಸಲ ಡೆಲಿವರೀಸ್ ಎಲ್ಲ ಅವ್ರ ಗ್ಲೋಬಲ್ ಪಾರ್ಟ್ನರ್ ಅದಾರೆ. ಎಲ್ಲರೂ ಕಲ್ತು ನಾವು ಮಾಡಾಕತ್ತೀವಿ. ಸೊ ಲೆಟ್ಸ್ ಗ್ರೋ ಟುಗೆದರ್. ಓಕೆ, ವಿ ಆಲ್ ಬಿಕಮ್ ಬೆಟರ್. ಕಲಬುರಗಿ ರೊಟ್ಟಿನ ವಿದೇಶಕ್ಕೆ ಎಲ್ಲ ಎಲ್ಲಿ ಇದು ಮಾಡ್ತಾರ ಅವ್ರಿಗೆ ಆರ್ಡ್ರ್ ಎಲ್ಲ ಕೊಡ್ತೇವ್ರಿ. ಎಲ್ಲ ಅವಾಗಿನಕಿಂತ ಈಗ ಚಲೋ ಆಗ್ಯದ. ಕೈ ಮೇ ಮಾಡೋದು ಭಾಳ ತ್ರಾಸಿತ್ತು. ಈ ಮಷಿನ್ ಬಂದಿಡ್ದು ಎಲ್ಲ ಚಲೋ ಆಗ್ಯದ. ಎಲ್ಲ ಮಹಿಳೆಯರಿಗೆ ಕೆಲಸ ಕೊಟ್ಟಂಗೆ ಆಗ್ಯದ. ಈಗ ಮುಂದಿನ ಮಕ್ಕಳಿಗೆ ರೊಟ್ಟಿ ಊಟ ಮಾಡೋದು ಕಲಿಸ್ಬೇಕು, ಅದು ಇದು ತಿಳಿಸ್ಬಾರ್ದು. ಅದೇ ಹೇಳೋದು. ಕಲಬುರಗಿ ಅಷ್ಟೇ ಸೀಮಿತ ಆಯ್ತು ನೀವು ಮಾಡೋ ರೊಟ್ಟಿ. ಈಗ ಎಲ್ಲ ಕಡೆ ಹೋಗ್ಲತ್ತದ. ಎಲ್ಲ ಕಡೆ ನಮ್ಮ ರೊಟ್ಟಿ ಇದಾಗ್ಲತ್ತದ. ಎಲ್ಲ ರೊಟ್ಟಿ ಊಟ ಮಾಡಬೇಕು. ರೊಟ್ಟಿ ನಮ್ಮ ಜೋಳ ಚಲೋ ಇರ್ತಾವೆ. ನಮ್ಮ ಜೋಳದಿಂದ ಈಗ ಕಲಬುರಗಿ ಮಹಿಳೆಯರಿಗೆ ಒಂದು ಉದ್ಯೋಗ ಕೊಟ್ಟಂಗಾಯ್ತು. 2-3 ಸಾವಿರ ರೊಟ್ಟಿ ಮಾಡ್ತೇವೆ. 10-15 ಜನ ನಮ್ಮ ಬೆಲ್ಲಕ್ಕ ಮಹಿಳೆಯರು ರೊಟ್ಟಿ ಮಾಡ್ತಾರೆ. ಅವ್ರಿಗೆ ಕೆಲಸ ಕೊಟ್ಟಂಗಾಯ್ತು. ನಾವೆಲ್ಲ ನಮ್ಗೆ ಭೀ ಹೆಲ್ಪ್ ಆಯಿತು. ಅಂದ್ರೆ ಕೈ ಮೇ ಮಾಡೋಕ್ಕಿಂತ ಮಷಿನ್ ಮೇ ಮಾಡೋದು ಚಲೋ. ಈಗೆಲ್ಲ ನಮ್ಗೆ ಭೀ ಖುಷಿ ಅನ್ನಿಸ್ತದೆ. ಎಲ್ಲ ಕೆಲಸ ಕೊಟ್ಟಂಗಾಯ್ತು.
ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರತ್ತೀರಿ ಈ ಉದ್ಯೋಗ? ಈಗ 3 ವರ್ಷ ಆಯ್ತು ಮಷಿನ್ ಮೇಲೆ ಮಾಡ್ತೇವ್ರಿ. ಪೈಲೆ ಕೈ ಮೇಲೆ ಮಾಡ್ತೇವೆ. 25 ವರ್ಷ. ಶರಣಮ್ಮ ಪಾಟೀಲ್.